Good morning, everyone. So, in the previous session, we have started with first unit. Okay. In that now in study ಮಾಡಿದಿರಿ meaning study ಮಾಡಿದಿರಿ. Okay. Meaning of Indian Constitution meaning start ಮಾಡಿದಿರಿ. ಮತ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ರಿ. ಓಕೆ, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನ್ರಿ, ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಹೆಂಗೆ ಪ್ರಿಪೇರ್ ಆಯ್ತು. ಓಕೆ, ಫಸ್ಟ್ ಐಡಿಯಾ ಯಾರು ಕೊಟ್ಟಿದ್ರು, ಮಹಾತ್ಮ ಗಾಂಧಿ ಐಡಿಯಾ ಕೊಟ್ಟಿದ್ರು ದ್ಯಾಟ್ ವಿ ಶುಡ್ ಹ್ಯಾವ್ ಅವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಓಕೆ, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂದ್ರೆ ಏನ್ರಿ, ಯಾರು ನಮ್ಮ ಡ್ರಾಫ್ಟ್ ಮಾಡಿರೋ ಕಾನ್ಸ್ಟಿಟ್ಯೂಷನ್ಸ್. ಓಕೆ, ಫಸ್ಟ್ ಮಹಾತ್ಮ ಗಾಂಧಿ ಐಡಿಯಾ ಕೊಟ್ಟರು, ಸೆಕೆಂಡ್ ಎಮ್.ಎನ್. ರಾಯ್ ಬಂತು. ಅವರು ಅವ್ರೇನು ಹೇಳಿದ್ರು, ದ್ಯಾಟ್ ವಿ ಶುಡ್ ಹ್ಯಾವ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದ್ರು, ಡಿಮಾಂಡೆಡ್ ದ್ಯಾಟ್ ವಿ ಶುಡ್ ಹ್ಯಾವ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್. ಅವರು ಡಿಮಾಂಡ್ ಮಾಡಿದರು. ಬಟ್ ಬ್ರಿಟಿಷ್ ಏನು ಮಾಡಿದ್ರು, ಎಕ್ಸೆಪ್ಟ್ ಮಾಡಿಲ್ಲ. ಓಕೆ, ಬ್ರಿಟಿಷ್ ಏನು ಮಾಡಿದ್ರು, ಎಕ್ಸೆಪ್ಟ್ ಮಾಡಿಲ್ಲ. ಟಿಲ್ ಯಾವಾಗ ಎಕ್ಸೆಪ್ಟ್ ಮಾಡಿಲ್ಲ, ಟಿಲ್ ವರ್ಲ್ಡ್ ವಾರ್ 2 ತನಕ ಎಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಏನು ಮಾಡಿದ್ರು, ಒಂದು ಕ್ರಿಪ್ಸ್ ಮಿಷನ್ ಪ್ಲ್ಯಾನು ಬಂತು. ಅವರು ಏನು ಹೇಳಿದ್ರು, ಕಮೆಂಟ್ ವಿಲ್ ಗೋ ಆ್ಯಂಡ್ ಸಿ ಏನೇನು ಪ್ರಾಬ್ಲಮ್ಸ್ ಆಗ್ಲಿಕ್ಕತ್ತಾವ ಇನ್ ಇಂಡಿಯಾ. ಕ್ರಿಪ್ಸ್ ಪ್ಲ್ಯಾನು ಫೇಲ್ ಆಯಿತು. ಓಕೆ, ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು. ಅವ್ರೇನು ಮಾಡಿದ್ರು, ಕೊಟ್ಟರು ದ್ಯಾಟ್ ಅವ್ರೇನು ಮಾಡಿದ್ರು, ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂತ ಅಂದರು. ಯಾರಂದರು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂದರು. ಬಟ್ ಅವ್ರೇನು ಮಾಡಿದ್ರು, ಸರ್ಟನ್ ಕಂಡೀಷನ್ಸ್ ಕೊಟ್ಟಿದ್ರು. ದ್ಯಾಟ್ ಇನ್ ದ್ಯಾಟ್ ಏನಂದ್ರು, ಸೀಟ್ಸ್ ಕೊಟ್ಟಿದ್ರು, 389 ಸೀಟ್ಸ್ ಕೊಟ್ಟಿದ್ರು. ದ್ಯಾಟ್ ಯು ಶುಡ್ ಅವ್ರೇನು ಮಾಡಿದ್ರು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಏನು ಬಂದರು, ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಬಟ್ ಅವ್ರೇನು ಮಾಡಿದ್ರು, ಸಮ್ ಕಂಡೀಷನ್ಸ್ ಕೊಟ್ಟರು ದ್ಯಾಟ್ 389 ಸೀಟ್ಸ್ ಇರಬೇಕು. ಓಕೆ, 389 ಸೀಟ್ಸ್ ಒಳಗೆ ಡಿವೈಡ್ ಮಾಡಿದ್ರು. ಓಕೆ, 93 ಸೀಟ್ಸ್ ಇಂಡಿಯನ್ ಸ್ಟೇಟ್ಸ್ ಕೊಟ್ಟರು, ಸಮ್ ಸೀಟ್ಸ್ ಬ್ರಿಟಿಷ್ ಇಂಡಿಯಾ ಕೊಟ್ಟರು. ಓಕೆ, ಬ್ರಿಟಿಷ್ ಇಂಡಿಯಾ ಅಂದ್ರೆ ಇಂಡಿಯನ್ ಪೀಪಲ್ ಕೊಟ್ಟರು. ಇಂಡಿಯನ್ ಸ್ಟೇಟ್ಸ್ ಅಂದ್ರೆ ಏನು ಅನ್ಬೋದು, ಪ್ರಿನ್ಸ್ ಸ್ಟೇಟ್ಸ್. ಮೊದಲು ಪ್ರಿನ್ಸ್ ಸ್ಟೇಟ್ಸ್ ಇದ್ರು ಗೊತ್ತಿರ್ಬೋದು, ರಾಜಾ ರಾಣಿ, ಅವ್ರಿಗೂ ಇನ್ವೈಟ್ ಮಾಡಿದ್ರು, ಬರ್ರಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಪ್ರಿಪೇರ್ ಮಾಡು. ಪ್ರಿನ್ಸ್ ಸ್ಟೇಟ್ಸ್ ಅಂದರು, ಅವ್ರು ಇಗ್ನೋರ್ ಮಾಡಿದ್ರು ದ್ಯಾಟ್ ವಿ ವಿಲ್ ನಾಟ್ ಅಟೆಂಡ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಎದಕ್ಕೆ ಇಗ್ನೋರ್ ಮಾಡ್ದಂದ್ರೆ, ಅವ್ರೊಳಗೆ ಮೈಂಡ್ ಒಳಗೆ ಅವ್ರು ಏನು ಸೆಟ್ ಮಾಡ್ಕೊಂಡ್ರು, ಸಪೋಸ್ ಬ್ರಿಟಿಷ್ ಪೀಪಲ್ ನಮ್ಮ ಇಂಡಿಯಾ ಬಿಟ್ಟು ಹೋದಂದ್ರೆ ನಾವು ಏನು ಮಾಡೋ, ನಮ್ಮ ಬೇರೆ ಕಂಟ್ರಿ ಎಸ್ಟಾಬ್ಲಿಷ್ ಮಾಡೋ. ಯಾರಂದ್ರು, ಪ್ರಿನ್ಸ್ ಸ್ಟೇಟ್ಸ್ ಅಂದರು. ಪ್ರಿನ್ಸ್ ಸ್ಟೇಟ್ಸ್ ಅಂದ್ರೆ ರಾಜ ಲೋಗ್ ಮೊದಲಿದ್ರು. ಅವ್ರೇನಂದ್ರು, ನಾವು ಹೋಗೋಣ ಬೇಡ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೀಟಿಂಗ್. ಎದಕ್ಕಂದ್ರೆ, ಸಪೋಸ್ ದಿಸ್ ಬ್ರಿಟಿಷ್ ಪೀಪಲ್ ನಮ್ಮ ಇಂಡಿಯಾ ಬಿಟ್ಟು ಹೋದಂದ್ರೆ ನಾವೇನು ಮಾಡೋಣ, ನಮ್ಮ ಬೇರೆ ಒಂದು ಕಂಟ್ರಿ ಎಸ್ಟಾಬ್ಲಿಷ್ ಮಾಡೋಣ. ಅವರು ಬಂದಿಲ್ಲ. ಮತ್ತು ಅದು ಮತ್ತೊಂದು ಮುಸ್ಲಿಂ ಸ್ಟೇಟ್ಸ್ ಬಂದು, ಲೈಕ್ ಜಿನ್ನಾನು ಅವನೇ ಮಾಡ್ದ, ಅವನು ಡಿಮಾಂಡ್ ಮಾಡ್ದ ದ್ಯಾಟ್ ವಿ ವಿಲ್ ನಾಟ್ ಅಟೆಂಡ್ ದಿಸ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ವಿ ವಾಂಟ್ ಅವರ್ ಓನ್ ಬ್ಯಾರೆಡ್ ಸ್ಟೇಟ್, ದಟ್ ಈಸ್ ಪಾಕಿಸ್ತಾನ್. ಅವ ಎದಕ್ಕೆ ಕೇಳ್ದ, ಅದು ಸ್ಟಡಿ ಮಾಡೋಣ. ಓಕೆ, ಆಫ್ಟರ್ ದಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ, ಡೀಟೇಲ್ ಒಳಗೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಪ್ರಿನ್ಸ್ ಸ್ಟೇಟ್ಸ್ ಬಿಟ್ಟು ಹೋದ್ರು. ಮತ್ತು ಜಿನ್ನ ಇದಾವ, ಅವ ಎದಕ್ಕೆ ಡಿಮಾಂಡ್ ಮಾಡಿದ್ರು, ಅವ ಅಂದ ಪೀಪಲ್ ಡೋಂಟ್ ಅಟೆಂಡ್ ದ ಮೀಟಿಂಗ್ ದ್ಯಾಟ್ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮಾಡಿದ್ರು. ಮತ್ತು ಒಂದು ಮೌಂಟ್ ಬ್ಯಾಲ್ಟನ್ ಪ್ಲ್ಯಾನ್ ಬಂತು. ಮೌಂಟ್ ಬ್ಯಾಲ್ಟನ್ ಪ್ಲ್ಯಾನ್ ಅವ್ರೇನು ಮಾಡಿದ್ರು, ಡಿವೈಡ್ ಮಾಡಿದ್ರು. ಅಂದ್ರೆ ಇಂಡಿಯನ್ ಎಷ್ಟು ಏರಿಯಾ ಬೇಕು ಮತ್ತು ಪಾಕಿಸ್ತಾನ್ಗೆ ಎಷ್ಟು ಏರಿಯಾ ಡಿವೈಡ್ ಮಾಡಬೇಕು, ಡಿವೈಡ್ ಮಾಡಕ್ಕೆ ಅವ್ರಿಗೆ ಕರೆದ್ರು. ಅವ್ರದ್ದು ಬೇರೆ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದ್ರು. ಅದು ಹೆಂಗಾಯಿತು, ವಿಲ್ ಸ್ಟಡಿ ಇನ್ ಡೀಟೇಲ್. ಓಕೆ, ವೇಟ್ ಅ ಮಿನಿಟ್. ಓಕೆ, ನಾವು ಅದು ಮೀನಿಂಗ್ ಸ್ಟಡಿ ಮಾಡಿದಿರಿ. ಓಕೆ, ಕಾನ್ಸ್ಟಿಟ್ಯೂಷನ್. ಓಕೆ, ಡಿಮಾಂಡ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅವ್ರದ್ದು ಫಸ್ಟ್ ಮಹಾತ್ಮ ಗಾಂಧಿ ಕನ್ಸಿಡರ್ ಮಾಡಿದ್ರು ಇನ್ 1922. ಮತ್ತು ಎಮ್.ಎನ್.ರಾಯ್ ಸಜೆಷನ್ ಮಾಡಿದರು. ಓಕೆ, ಆ್ಯಂಡ್ ಒನ್ ಮೋರ್ ಜವಾಹರ್ಲಾಲ್ ನೆಹರು ಮಾಡಿದ್ರು. ಓಕೆ, ನೆಕ್ಸ್ಟ್ ಏನಿತ್ತು, ನೆಕ್ಸ್ಟ್ ಸ್ಲೈಡ್ಸ್. ಬ್ರಿಟಿಷ್ ಏನಿತ್ತು, ನೋ ಮೂಡ್ ಟು ಎಕ್ಸೆಪ್ಟ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅವ್ರ ಮೂಡ್ ಒಳಗೆ ಇದ್ದಿದ್ದಿಲ್ಲ ಟಿಲ್ ವರ್ಲ್ಡ್ ವಾರ್ 2. ವೆನ್ ಇಂಡಿಯನ್ ಲೀಡರ್ಸ್ ರೆಫ್ಯೂಸ್ ಟು ಕೋಆಪರೇಟ್ ಇನ್ ದ ಚರ್ಚಿಲ್ ಗೌರ್ಮೆಂಟ್, ಅವ್ರು ರೆಫ್ಯೂಸ್ ಮಾಡಿದ್ರು. ಗಿವ್ ಸೆಕೆಂಡ್ ಥಾಟ್ ಟು ದಿಸ್ ಡಿಮಾಂಡ್ ಅಂಡರ್ ಸರ್ಕಮ್ಸ್ಟೆನ್ಸಸ್, ರೆಫ್ಯೂಸ್ ಮಾಡಿದ್ರು. ಮತ್ತೊಂದು ಚಿಲ್ ಗೌರ್ಮೆಂಟ್ ಇತ್ತು, ಅವರು ಸೆಕೆಂಡ್ ಥಾಟ್ ಕೊಟ್ಟರು. ಏನು ಥಾಟ್ ಕೊಟ್ಟರು, ಫಾರ್ ದಿಸ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇನ್ ಆರ್ಡರ್ ಟು ಕೋಆಪರೇಟ್ ದ ಪೀಪಲ್ ಇನ್ 1940. ಅವಾಗ ಇಂಡಿಯನ್ ಲೀಡರ್ಸ್ ಏನಿತ್ತು, ಭಾಳ ಇದ್ರೊಳಗಿತ್ತು, ಕೋಆಪರೇಟ್ ಆಗ್ಲಿಕ್ಕತ್ತಿದ್ದಿಲ್ಲ.
ಅದಕ್ಕೆ ಸಲ ಚರ್ಚಿಲ್ ಗೌರ್ಮೆಂಟ್ ಏನು ಮಾಡಿದ್ರು, ಅವರು ಸಮ್ ಸಜೆಷನ್ ಕೊಟ್ಟರು, ಅದೂ ಫೇಲ್ ಆಯ್ತು. ಮತ್ತು ಒಂದು ಕ್ರಿಪ್ಸ್ ಮಿಷನ್ ಪ್ಲಾನ್ ಬಂದಿತ್ತು. ಕ್ರಿಪ್ಸ್ CRIPPS ಕ್ರಿಪ್ಸ್ ಮಿಷನ್ ವಾಸ್ ಸೆಂಡ್ ಟು ಇಂಡಿಯಾ. ಅವ್ರು ಇಂಡಿಯಾ ಒಳಗೆ ಬಂದಿದ್ರು. ಎದಕ್ಕೆ ಬಂದಿದ್ರು? ಟು ಫೈಂಡ್ ದ ಸೊಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಸ್. ಓಕೆ, ಫಸ್ಟ್ ಚರ್ಚಿಲ್ ಗೌರ್ಮೆಂಟ್ ಬಂದರು, ಅವ್ರು ಏನು ಮಾಡಿದ್ರು, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬಂದರು ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಅದೂ ಕೋಆಪ್ರೇಟ್ ಆಗಿಲ್ಲ ಪೀಪಲ್. ಮತ್ತೊಂದು ಕ್ರಿಪ್ಸ್ ಮಿಷನ್ ಬಂತು, ವಾಸ್ ಸೆಂಡ್ ಟು ಇಂಡಿಯಾ. ದೇ ವರ್ ದ ಫಾರಿನ್ ಟು ಫೈಂಡ್ ದ ಸೊಲ್ಯೂಷನ್ ಅಬೌಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ಸ್. ಅದು ಮಿಷನ್ನು ಫೇಲ್ ಆಯ್ತು. ಕ್ರಿಪ್ಸ್ ಮಿಷನ್ ಪ್ಲ್ಯಾನು ಫೇಲ್ ಆಯ್ತು, ಚರ್ಚಿಲ್ ಗೌರ್ಮೆಂಟು ಫೇಲ್ ಆಯ್ತು. ಆಮೇಲೆ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು. ಓಕೆ, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಕೇಮ್ ಟು ಇಂಡಿಯಾ. ಅವ್ರು ಎದಕ್ಕೆ ಬಂದರು? ಟು ಏಮ್ ಟು ಡಿಸ್ಕಸ್ the transfer of powers from British government to Indian leadership. Okay, ಕ್ರಿಪ್ಸ್ ಮಿಷನ್ ಪ್ಲಾನ್ ಫೇಲ್ ಆಯ್ತು. ಆಮೇಲೆ ಒಂದು ಏನು ಬಂತು? ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬಂತು. ಓಕೆ, ವೇಟ್ ವಿಲ್ ಶೋ. ಓಕೆ, ಅದನ್ನು ಬಂತು. ಏನು ಮಾತು? ಒಂದು ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿ ವಾಸ್ ಸೆಟಪ್ ಇನ್ 1946 ಒಳಗೆ ಸೆಟಪ್ ಆಯ್ತು. ಓಕೆ, ಇವ್ರೇನು ಮಾಡಿದ್ರು? ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್, ಅಕಾರ್ಡಿಂಗ್ ಟು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸೆಟಪ್ ಆಯಿತು. ಬಟ್ ಅವ್ರೇನಂದ್ರು, ಇಟ್ ವಿಲ್ ಬಿ ನಾಟ್ ಅ ಸವರ್ಜಿನ್ ಬಾಡಿ. ಅವ್ರೇನಂದ್ರು ಸವರ್ಜಿನ್ ಬಾಡಿ. ಸವರ್ಜಿನ್ ಬಾಡಿ ಅಂದರೆ ಸಮ್ ರೈಟ್ಸ್ ಅವಾಗ ಕೊಟ್ಟಿದ್ದಿಲ್ಲ, ವಿಚ್ ವಿಲ್ ಬಿ ಗವರ್ನ್ ಬೈ ದ ಗೌರ್ಮೆಂಟ್, ಬಿಕಾಸ್ ಅರ್ಲಿಯರ್ ಇಟ್ ವಾಸ್ ಇನ್ ಬ್ರಿಟಿಷ್ ಗೌರ್ಮೆಂಟ್. ಅವ್ರೇನು ಮಾಡಿದ್ರು? ಟೋಟಲ್ ನಂಬರ್ ಆಫ್ ಸೀಟ್ಸ್ ಕೊಟ್ಟರು. ಓಕೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಫಿಕ್ಸ್ ಮಾಡಿದ್ರು. ಎಷ್ಟು ಸೀಟ್ಸ್ ಮಾಡಿದ್ರು? 389 ಸೀಟ್ಸ್ ಫಿಕ್ಸ್ ಮಾಡಿದ್ರು. ವೇಟ್ ಅ ಮಿನಿಟ್ ಸ್ಟೂಡೆಂಟ್ಸ್. ಸಿ ಏನಾಗಿತ್ತು? ಕ್ಯಾಬಿನೆಟ್ ಮಿಷನ್, ಅಕಾರ್ಡಿಂಗ್ ಟು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅವ್ರು ಇಂಡಿಯಾ ಒಳಗೆ ಬಂದಿತ್ತು. ಅಕಾರ್ಡಿಂಗ್ ಟು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಪ್ರಿಪೇರ್ ಆಯ್ತು. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅವ್ರ ಫಾರಿನರ್ಸ್ ಇಂಡಿಯಾ ಒಳಗೆ ಬಂತು. ಎದಕ್ಕೆ ಇಂಡಿಯಾ ಒಳಗೆ ಬಂದರು? ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂದ್ರೆ ಟು ಡಿಸ್ಕಸ್ ದ ಟ್ರಾನ್ಸ್ಫರ್. ಡಿಸ್ಕಸ್ ಮಾಡಿದ್ರು ದ ಟ್ರಾನ್ಸ್ಫರ್ ಆಫ್ ಪವರ್ಸ್ ಫ್ರಮ್ ಬ್ರಿಟಿಷ್ ಗೌರ್ಮೆಂಟ್ ಟು ಇಂಡಿಯನ್ ಗೌರ್ಮೆಂಟ್. ಓಕೆ, ಅವ್ರೇನು ಮಾಡಿದ್ರು? 389 ಸೀಟ್ಸ್ ಕೊಟ್ಟಿದ್ರು. ಅದು ಡಿವೈಡ್ ಮಾಡಿದ್ರು. ಹೆಂಗೆ ಡಿವೈಡ್ ಮಾಡಿದ್ರು? ಅದು 389 ಸೀಟ್ಸ್ ಡಿವೈಡ್ ಮಾಡಿದ್ರು. ಏನು ಮಾಡಿದ್ರು? ಬ್ರಿಟಿಷ್ ಇಂಡಿಯಾಗೆ ಏನು ಕೊಟ್ಟರು? 292 ಸೀಟ್ಸ್ ಕೊಟ್ಟರು. ಓಕೆ, ಪ್ರಿನ್ಸ್ ಸ್ಟೇಟ್ಸ್ ಎಷ್ಟು ಕೊಟ್ಟರು? 93 ಸೀಟ್ಸ್ ಕೊಟ್ಟರು. ಪ್ರಿನ್ಸ್ ಸ್ಟೇಟ್ಸ್ ಅನ್ಬೋದು, ಅವ್ರಿಗೆ ಇಂಡಿಯನ್ ಸ್ಟೇಟ್ಸ್ ಅನ್ಬೋದು. ನೆಕ್ಸ್ಟ್ ಒಂದು ಚೀಫ್ ಕಮಿಷನ್ಗೆ ಏನು ಮಾಡಿದ್ರು? 4 ಸೀಟ್ಸ್ ಕೊಟ್ಟರು ಔಟ್ ಆಫ್ 389. ಓಕೆ, ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಹೆಂಗೆ ಸೆಟಪ್ ಆಯ್ತು? ಅಕಾರ್ಡಿಂಗ್ ಟು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಕೊಟ್ಟರು, ಪ್ರಿಪೇರ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ಬಟ್ ಇಟ್ ವಾಸ್ ನಾಟ್ ಅ ಸೋವರ್ಜಿನ್ ಬಾಡಿ. ಸೋವರ್ಜಿನ್ ಬಾಡಿ ಅಂದ್ರೆ ಅಷ್ಟು ರೂಲ್ಸ್ ಇರಂಗಿಲ್ಲ. ಓಕೆ, 389 ಸೀಟ್ಸ್ ಡಿವೈಡ್ ಮಾಡಿದ್ರು. 292 ಬ್ರಿಟಿಷ್ ಇಂಡಿಯಾ ಕೊಟ್ಟರು. ನೆಕ್ಸ್ಟ್ ಪ್ರಿನ್ಸ್ ಸ್ಟೇಟ್ಸ್ 93 ಸೀಟ್ಸ್ ಕೊಟ್ಟರು. ಚೀಫ್ ಕಮಿಷನ್ ಏನು ಮಾಡಿದ್ರು? 4 ಸೀಟ್ಸ್ ಕೊಟ್ಟರು. ಓಕೆ, ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಏನಾಯ್ತಂದ್ರೆ, ಓಕೆ ಹಂಗೆ ಡಿವೈಡ್ ಮಾಡಿದ್ರು. 292 ಸೀಟ್ಸ್ ಕೊಟ್ಟರು, 93 ಸೀಟ್ಸ್ ಕೊಟ್ಟರು. ಮತ್ತೇನು ಮಾಡಿದ್ರು? ಈಚ್ ಪ್ರೊವಿಷನ್ ಆ್ಯಂಡ್ ಈಚ್ ಸ್ಟೇಟ್ ಆಫ್ ಗ್ರೂಪ್ ಆಫ್ ಸ್ಟೇಟ್ಸ್ ವೇರ್ ಅಲೋಕೇಟೆಡ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಪ್ರಪೋರ್ಷನಲ್. ಅದು ಏನು ಮಾಡಿದ್ರು? 292 ಸೀಟ್ಸ್ ಮತ್ತು 93 ಮೆಂಬರ್ಸ್ ಏನು ಮಾಡಿದ್ರು? ಅಲೋಕೇಟ್ ಮಾಡಿದ್ರು ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ ಒಳಗೆ ಪ್ರೊವಿಷನ್ ಡಿವೈಡ್ ಮಾಡಿದ್ರು. ಓಕೆ, ದ ಸೀಟ್ಸ್ ಇನ್ ಪ್ರೊವಿಷನ್ ಡಿಸ್ಟ್ರಿಬ್ಯೂಟೆಡ್. ಓಕೆ, ಸೀಟ್ಸ್ ಏನು ಮಾಡಿದ್ರು? 292 ಸೀಟ್ಸ್ ಏನು ಮಾಡಿದ್ರು? 3 ಮೇನ್ ಕ್ಯಾಟಗರೀಸ್ ಒಳಗೆ ಡಿವೈಡ್ ಮಾಡಿದ್ರು. ಹೆಂಗೆ ಡಿವೈಡ್ ಮಾಡಿದ್ರು? ಫಾರ್ ಮುಸ್ಲಿಮ್ ಕೊಟ್ಟರು, ಫಾರ್ ಸಿಖ್ ಡಿವೈಡ್ ಮಾಡಿದ್ರು, ಫಾರ್ ಜನರಲ್ಗೆ ಏನು ಮಾಡಿದ್ರು? ಡಿವೈಡ್ ಮಾಡಿದ್ರು. ವೇಟ್ ಅಂದ್ರೆ, ಓಕೆ ಅಂಡರ್ಸ್ಟುಡ್. ಏನು ಮಾಡಿದ್ರು? 292 ಸೀಟ್ಸ್ ಕೊಟ್ಟರು, 93 ಸೀಟ್ಸ್ ಕೊಟ್ಟರು, ಮತ್ತು ಅದು ಡಿವೈಡ್ ಮಾಡಿದ್ರು. ಹೆಂಗೆ ಡಿವೈಡ್ ಮಾಡಿದ್ರು? ಫಾರ್ ಮುಸ್ಲಿಮ್ ಡಿವೈಡ್ ಮಾಡಿದ್ರು, ಫಾರ್ ಸಿಖ್ ಡಿವೈಡ್ ಮಾಡಿದ್ರು, ಆ್ಯಂಡ್ ಫಾರ್ ಜರ್ನಲ್ ಡಿವೈಡ್ ಮಾಡಿದ್ರು. ಓಕೆ, ಮೆಂಬರ್ ಆಫ್ ಈಚ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇಲೆಕ್ಟೆಡ್ ದೇರ್ ಓನ್ ರಿಪ್ರೆಸೆಂಟೇಟಿವ್. 292 ಮೆಂಬರ್ಸ್ ಒಳಗೆ ಏನೇನು ಬಂದಿದ್ರು ಅದರೊಳಗೆ ಒಂದು ಹೆಡ್ ಮಾಡಿದ್ರು. ಇನ್ ಪ್ರಿನ್ಸ್ ಸ್ಟೇಟ್ಸ್ ಒಳಗೆ ಏನು ಮಾಡಿದ್ರು? ಒಂದನ್ನು ಏನು ಮಾಡಿದ್ರು? ಹೆಡ್ ಮಾಡಿದ್ರು. ಹೆಂಗೆ ಮಾಡಿದ್ರು? ಹೆಡ್ ಬೈ ಟ್ರಾನ್ಸ್ಫರಬಲ್ ವೋಟ್ ಥ್ರೂ ಇಲೆಕ್ಷನ್ ಏನು ಬಂದರು? ಒಂದೊಂದು ಹೆಡ್ ಮಾಡಿದ್ರು.
ಓಕೆ. ಅಕಾರ್ಡಿಂಗ್ ಟು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಸೀಟ್ಸ್ ಡಿವೈಡ್ ಮಾಡಿದ್ರು 389, 292, 93 ಆ್ಯಂಡ್ ಚೀಫ್ ಕಮಿಷನ್. ಅದು 292 ಮೆಂಬರ್ಸ್ ಒಳಗೆ ಮತ್ತು 93 ಸೀಟ್ಸ್ ಒಳಗೆ ಏನು ಮಾಡಿದ್ರು, ಒನ್ ಹೆಡ್ ಮಾಡಿದ್ರು. ಅವರೇ ಮಾಡಬೇಕು ಹೆಡ್ ಅಕಾರ್ಡಿಂಗ್ ಟು ದ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಮತ್ತು ಸೀಟ್ಸ್ ಡಿವೈಡ್ ಮಾಡಿದ್ರು ಅಮಾಂಗ್ ಮುಸ್ಲಿಂ, ಸಿಖ್ಸ್ ಆ್ಯಂಡ್ ಜನರಲ್ ಎಕ್ಸೆಟ್ರಾ ಡಿವೈಡ್ ಒಳಗೆ ಸೀಟ್ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು ಅಂದ್ರೆ okay, next, as a result of the partition under the plan of June 3, 1947, a separate constitute assembly was set up. Okay, on June 3, 1947 ಏನದು, one separate constitute assembly was set up, that is for Pakistan. ಅದರೊಳಗೆ ಪಾಕಿಸ್ತಾನ ಒಳಗೆ ಏನಾಗಿತ್ತು, ಸಮ್ ಸ್ಟೇಟ್ಸ್ ಇತ್ತು ಅವಾಗ, ಲೈಕ್ ಪಂಜಾಬ್ ಇತ್ತು, ಬೆಂಗಾಲ್ ಇತ್ತು, ಸಿಂಧ್, ನಾರ್ತ್ ವೆಸ್ಟರ್ನ್, ಬಾಲೂಚಿಸ್ತಾನ್ ಆ್ಯಂಡ್ ಅವ್ರೇನು ಮಾಡಿದ್ರು ಪಾಕಿಸ್ತಾನ ಒಳಗೆ ಹೋದರು. ಅದು ಸ್ಟೇಟ್ಸ್ ಲೈಕ್ ಇನ್ ಇಂಡಿಯಾ ಆಲ್ಸೋ ವಿ ಹ್ಯಾವ್ ಪಂಜಾಬ್, ಇನ್ ಪಾಕಿಸ್ತಾನ ಒಳಗೆ ವಿ ಹ್ಯಾವ್ ಪಂಜಾಬ್. ಸಮ್ ಸ್ಟೇಟ್ಸ್ ಏನು ಮಾಡಿದ್ರು, ಪಂಜಾಬ್ ಒಳಗೆ ಹೋದರು ಥ್ರೂ ರೆಫರೆಂಡಮ್ ಅಂದ್ರೆ ಥ್ರೂ ವೋಟಿಂಗ್ ಏನು ಮಾಡಿದ್ರು, ಅವ್ರಿಗೆ ಪೀಪಲ್ ಕಡೆ ಇಲೆಕ್ಷನ್ ಆಯ್ತು, ಇಲೆಕ್ಷನ್ ಇಟ್ಟಿದ್ರು ಫಾರ್ ಪಂಜಾಬ್, ವೆಸ್ಟರ್ನ್, ವೆದರ್ ಇಫ್ ಯು ವಾಂಟ್ ಟು ಗೋ ಟು ಪಾಕಿಸ್ತಾನ್ ಎಸ್, ಇಫ್ ಯು ವಾಂಟ್ ಟು ಸ್ಟೇ ಇನ್ ಇಂಡಿಯಾ ವಿಲ್ ಮೀನ್ಸ್ ಎಸ್ ಆರ್ ನೋ ಒಳಗೆ ಹೇಳಿದರು. ಅವ್ರೇನು ಮಾಡಿದ್ರು, ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ದಿಸ್ ಪಂಜಾಬ್, ಸಿಂಧ್, ನಾರ್ತ್ ವೆಸ್ಟರ್ನ್, ದೇ ಹ್ಯಾವ್ ಗಾನ್ ಟು ದ ಪಂಜಾಬ್, ಪಾಕಿಸ್ತಾನ ಒಳಗೆ ಸೆಟಪ್ ಆಯ್ತು. ಓಕೆ, ಯಾವಾಗ ಪಾರ್ಟಿಷನ್ ಆಯ್ತು, ಜೂನ್ 3, 1947. ಇದು ಪಾರ್ಟಿಷನ್ ಎದಕ್ಕೆ ಆಯ್ತು, ವಾಟ್ ಇಸ್ ದ ಮೇನ್ ರೀಸನ್, ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ ಎದಕ್ಕೆ ಪಾರ್ಟಿಷನ್ ಆಯ್ತು, ಎದಕ್ಕೆ ಅವ್ರು ಸೆಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸೆಟಪ್ ಆದು. ಓಕೆ ಓಕೆ ಸಿ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಾಯ್ತು, ಫಸ್ಟ್ ಏನು ಮಾಡಿದ್ರು, ಮಹಾತ್ಮ ಗಾಂಧಿ ಸಜೆಷನ್ ಕೊಟ್ಟರು ದ್ಯಾಟ್ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ ಅಂದಿದ್ರು. ನೆಕ್ಸ್ಟ್ ಎನ್ ರಾಯ್ನು ಸಜೆಷನ್ ಮಾಡಿದ್ರು, ನೆಕ್ಸ್ಟ್ ಜವಾಹರ್ಲಾಲ್ ನೆಹರೂನು ಫಾರ್ವರ್ಡ್ ಮಾಡಿದ್ರು ದ್ಯಾಟ್ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಹೇಳಿದರು. ನೆಕ್ಸ್ಟ್ ಒಂದು ಕ್ರಿಪ್ಸ್ ಪ್ಲ್ಯಾನ್ ಬಂದರು, ಅದೂ ಫೇಲ್ ಆಯ್ತು. ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು, ಅಕಾರ್ಡಿಂಗ್ ಟು ದ್ಯಾಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಪ್ರಿಪೇರ್ ಆಯಿತು. ಅವ್ರೇನು ಮಾಡಿದ್ರು, 389 ಸೀಟ್ಸ್ ಕೊಟ್ಟಿದ್ರು, ಅದರ ಮೇಲೆ ಮತ್ತು ಡಿವೈಡ್ ಮಾಡಿದರು ಫಾರ್ 93 ಪ್ರಿನ್ಸ್ ಸ್ಟೇಟ್ಸ್ ಕೊಟ್ಟರು, ಫಾರ್ ಬ್ರಿಟಿಷ್ ಇಂಡಿಯಾ ಕೊಟ್ಟರು. ಆಮೇಲೆ ಪ್ರಿನ್ಸ್ ಸ್ಟೇಟ್ಸ್ ಏನು ಮಾಡಿದ್ರು, ದೇ ಅಗ್ರಿ ಆಗಿಲ್ಲ. ಇದಕ್ಕೆ ಅಗ್ರಿ ಆಗಿಲ್ಲ ಅಂದ್ರೆ ಅವ್ರೇನಂದ್ರು, ಸಪೋಸ್ ಇಫ್ ಬ್ರಿಟಿಷ್ ಪೀಪಲ್ ಇಂಡಿಯಾ ಬಿಟ್ಟು ಹೋದಂದ್ರೆ ಏನು ಮಾಡೋದು, ನಾವು ಬೇರೆ ಒಂದು ಕಂಟ್ರಿ ಪ್ರಿಪೇರ್ ಮಾಡೋದು. ಓಕೆ, ಬಟ್ ಆಫ್ಟರ್ ಓನ್ಲಿ ಏನು ಮಾಡಿದ್ರು, ಬ್ರಿಟಿಷ್ ಇಂಡಿಯಾ ಅವರೇ ಮೀಟಿಂಗ್ ಹ್ಯಾಂಡಲ್ ಮಾಡಿದ್ರು. ನೆಕ್ಸ್ಟ್ ಆಮೇಲೆ ಏನಾಯ್ತು, 1947 ಒಳಗೆ ಏನಾಯ್ತು, ಪಾರ್ಟಿಷನ್ ಆಯ್ತು ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅದರೊಳಗೆ ಏನಾಯ್ತು, ಸಮ್ ಇದು ಸ್ಟೇಟ್ಸ್ ಇತ್ತು ಲೈಕ್ ಪಂಜಾಬ್, ಸಿಂಧ್, ನಾರ್ತ್ ವೆಸ್ಟರ್ನ್, ಅವ್ರೇನು ಮಾಡಿದ್ರು, ಅವ್ರು ಪಾಕಿಸ್ತಾನ ಒಳಗೆ ಹೋದರು. ಅವ್ರ ಪಾಪ್ಯುಲೇಷನ್ ಹೆಂಗೆ ಹೋದಂದ್ರೆ ಥ್ರೂ ರೆಫರೆಂಡಮ್ ಹೋದರು, ಥ್ರೂ ವೋಟಿಂಗ್ ಅವ್ರೇನು ಮಾಡಿದ್ರು, ಪಾಕಿಸ್ತಾನ ಒಳಗೆ ಅಲ್ಲಿ ನಾವು ಹೋಗಿ ಸೆಟಲ್ ಆಗ್ತೀರಿ, ಅಲ್ಲೇ ಸೆಟಲ್ ಆಯ್ತು. ಇದು ಪಾರ್ಟಿಷನ್ ಎದಕ್ಕೆ ಆಯ್ತು ದ್ಯಾಟ್ ನಾ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಸ್ಲೈಡ್ ಒಳಗೆ ಹೇಳ್ತೀನಿ. ಇನ್ ಶಾರ್ಟ್ ಒಳಗೆ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ ಏನಾಗಿತ್ತು, ಓಕೆ ಸಿ ಏನಾಯ್ತು, ಪ್ರಿನ್ಸ್ ಸ್ಟೇಟ್ಸ್ ಅಗ್ರಿ ಆಗಿಲ್ಲ, ಇದು ಮೀಟಿಂಗ್ ಒಳಗೆ ಬರಲಿ. ಮತ್ತದು ಸಮ್ ಸ್ಟೇಟ್ಸ್ ಬಂದಿದ್ರು, ಇಲೆಕ್ಷನ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಯಿತು. ಇನ್ ಜುಲೈ ಒಳಗೆ 1946 ಏನಾಯ್ತು, ಸಮ್ ಇಲೆಕ್ಷನ್ ಆಯ್ತು. ಓಕೆ, ಯಾರು ಇಲೆಕ್ಷನ್ ಆಯ್ತು, ಪ್ರಿನ್ಸ್ ಸ್ಟೇಟ್ಸ್ ಬಂದಿಲ್ಲ, ಯಾವ್ಯಾವ 290 ಸೀಟ್ಸ್ ಇತ್ತು ಅವ್ರ ಜೊತೆ ಇಲೆಕ್ಷನ್ ಆಯ್ತು. ಓಕೆ, ಇಲ್ಲಿ ಕಾಂಗ್ರೆಸ್ ಇಲೆಕ್ಷನ್ ಆಯ್ತು, ಕಾಂಗ್ರೆಸ್ ಏನಾಯ್ತು 199 ಸೀಟ್ಸ್ ಸಿಕ್ತು, ಪಾರ್ಟಿ ಆಫ್ ಪಂಜಾಬ್ 3 ಸೀಟ್ಸ್ ಸಿಕ್ತು, ಕಮ್ಯುನಿಸ್ಟ್ ಪಾರ್ಟಿಗೆ 1 ಸೀಟ್ ಸಿಕ್ತು, ಶೆಡ್ಯೂಲ್ ಕಾಸ್ಟ್ ಫೆಡರಲ್ 2, ಇಂಡಿಪೆಂಡೆನ್ಸ್ 6, ದ ಮುಸ್ಲಿಂ ಲೀಕೇಜ್ 73, ಕ್ರಿಶ್ಚಿಯನ್ ಪ್ರಜ್ ಪಾರ್ಟಿ ಅವ್ರಿಗೆ 1 ಸೀಟ್ ಸಿಕ್ತು, ಸಿಖ್ ರಿಪ್ರೆಸೆಂಟೇಟಿವ್ಸ್ ಏನಾಯ್ತು 1 ಸೀಟ್ ಸಿಕ್ತು. ಓಕೆ, 389 ಒಳಗೆ ಅದು 92 ಪ್ರಿನ್ಸ್ ಸ್ಟೇಟ್ಸ್ ಅಗ್ರಿ ಆಗಿಲ್ಲ. ಎದಕ್ಕೆ ಅಗ್ರಿ ಆಗಿಲ್ಲ, ದೇ ಮೇಕ್ ದೇವರ್ ಓನ್ ಕಂಟ್ರಿ ಅಂತ ಬಿಟ್ರು. ಉಳ್ಕಿದ ಎಷ್ಟು ಸೀಟ್ಸ್ ರಿಮೇನ್ ಇತ್ತು ಅವ್ರ ಜೊತೆ ಇಲೆಕ್ಷನ್ ಆಯ್ತು. ಯಾವಾಗ ಆಯ್ತು, ಆನ್ ಜುಲೈ 1946 ಒಳಗೆ ಏನಾಯ್ತು, ಇಲೆಕ್ಷನ್ ಆಯ್ತು.
Congress was on the leading position. Okay, they was on the leading position 190 seats. Second was the Muslim leakage. Okay, understood about the election ಆಯ್ತು ಇಷ್ಟು ಸೀಟ್ಸ್ ಅವ್ರು ಗೆದ್ರು. ಓಕೆ, ಇದರ ಮೇಲೆ ಆಫ್ಟರ್ ಏನಾಯ್ತು ನೆಕ್ಸ್ಟ್ ಏನಾಯ್ತು ಅಂದ್ರೆ ಆಫ್ಟರ್ ಇಲೆಕ್ಷನ್ ಆಯ್ತು ನೆಕ್ಸ್ಟ್ ಏನಾಯ್ತಂದ್ರೆ ಓಕೆ as a result of election, okay, clear aatu that Congress party was in the commanding position. Okay, as a result aatu uh, clear enatu that Congress party was in the commanding position. Okay, okay, next enatu the Muslim leakage committee to ದ ಮುಸ್ಲಿಂ ಲೀಕೇಜ್ 73 ಸೀಟ್ಸ್ ಸಿಕ್ಕಿದ್ರು. ಅವ್ರಿಗೆ ಭಯ ಆಯ್ತು ಅಂದ್ರೆ ಫಿಯರ್ ಆಯ್ತು, ಭಯ ಆದು. ಎದಕ್ಕೆ ಫಿಯರ್ ಆದಂದ್ರೆ ದ್ಯಾಟ್ ದ ಕಾಂಗ್ರೆಸ್ ಪಾರ್ಟಿ ಮೇ ಯೂಸ್ ಇಟ್ಸ್ ಮೆಜಾರಿಟಿ ಟು ಮೇಕ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್. ಓಕೆ, ಎಲೆಕ್ಷನ್ ಆಯ್ತು, ಆಸ್ ಅ ರಿಸಲ್ಟ್ ಕಾಂಗ್ರೆಸ್ ಪಾರ್ಟಿ ವಾಸ್ ಅ ಲೀಡಿಂಗ್ ಕಮಾಂಡಿಂಗ್. ಮುಸ್ಲಿಂ ಲೀಕೇಜ್ ಅನ್ನೋದು ಸ್ವಲ್ಪ ಭಯ ಆಯ್ತು. ಎದಕ್ಕೆ ಭಯ ಆಗಂದ್ರೆ ಈಗ ಕಾಂಗ್ರೆಸ್ ಪಾರ್ಟಿ ಗೆದ್ದಾಗಂದ್ರೆ ದೇ ಕ್ಯಾನ್ ಮೇಕ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ದ ಮುಸ್ಲಿಂ ಲೀಗೇಜ್ ದೇರ್ ಫೋರ್ ಡಿಸೈಡೆಡ್ ಟು ವಿಡ್ರಾ ಫ್ರಮ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ವಿಡ್ರಾ ಅಂದ್ರೆ ಮೀಟಿಂಗ್ ಬಾಯ್ಕಾಟ್ ಮಾಡಿದ್ರು. ಆಮೇಲೆ ಏನಿತ್ತು, ಮಿಸ್ಟರ್ ಜಿನ್ನಾ at that time ಜಿನ್ನಾ ಅಪೀಲ್ಡ್ ಟು ದ ಮುಸ್ಲಿಂ ಮೆಂಬರ್ಸ್ ನಾಟ್ ಟು ಜಾಯಿನ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅದಕ್ಕೆ ಸೊಲೆ ದ ಪಾರ್ಟಿಷನ್ ಆಯ್ತು. ಹಿ demanded that I want a separate state, that is Pakistan divide ಆಯ್ತು. ಓಕೆ, ಏನಾಯ್ತು ಅಂದ್ರೆ ನೆಕ್ಸ್ಟ್ ಏನಾಯ್ತು, ಓಕೆ, ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಯಿತು. ಓಕೆ, ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅವ್ರು ಜಿನ್ನ ಏನು ಮಾಡಿದ್ರು, ಹಿ ಟೋಲ್ಡ್ ಐ ವಾಂಟ್ ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ಲಿ, ಅವ್ರಿಗೆ ಅಗ್ರಿ ಆಯ್ತು. ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್, ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಶೇಪ್ ಮಾಡ್ಲಿಕ್ಕತ್ತಿದ್ರು. ಓಕೆ, ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ met on 9th December 1946. ಓಕೆ, ಇಲೆಕ್ಷನ್ ಗೆದ್ರು, ಮುಸ್ಲಿಂ ಪಾರ್ಟಿ ಬಾಯ್ಕಾಟ್ ಮಾಡಿದ್ರು ಮೀಟಿಂಗ್. ಓಕೆ, ಯಾಕಂದ್ರೆ ಮಿಸ್ಟರ್ ಜಿನ್ನಾ ಅಂದಿದ್ದ ಬಾಯ್ಕಾಟ್ ದ ಮೀಟಿಂಗ್. ಉಳ್ಕಿದ್ ಯಾರ್ಯಾರು ಪಾರ್ಟಿ ಇದ್ರು ಅಪಾರ್ಟ್ ಫ್ರಮ್ ರಿಮೂವ್ ದ 73 ಮೆಂಬರ್ಸ್, ಅವ್ರ ಮೇಲೆ ಮುಸ್ಲಿಂ ಲೀಗೇಜ್ ಮೀಟಿಂಗ್ ಬಾಯ್ಕಾಟ್ ಮಾಡಿದ್ರು. ರಿಮೈನಿಂಗ್ ಏನೇನು ಸೀಟ್ಸ್ ಇದ್ರು ಅವ್ರು ಇನ್ನೊಂದ್ಸಲ ಮೆಟ್ ಆದ್ರು. ಯಾವಾಗ ಮೆಟ್ ಆದ್ರು? ಆನ್ 9th December 1946. ಎದಕ್ ಮೆಟ್ ಅಂದ್ರೆ ಟು ಕಂಪ್ಲೀಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್. ಅಂದ್ರೆ ಇಲ್ಲಿ ಏನು ಮಾಡ್ಲಿಕ್ಕಿದ್ರು, ಡ್ರಾಫ್ಟಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಮಾಡಕ್ ಮೀಟ್ ಆಯ್ತು. ಯಾವಾಗ ಮೀಟ್ ಆಯ್ತು? ಆನ್ December 9th 1946. ಆಸ್ ಇಟ್ ಈಸ್ pointed earlier that Constituent Assembly was not a sovereign body. ಓಕೆ, ಯಾವಾಗ ಇವರು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಂದ್ರು, ಇಟ್ ವಾಸ್ ನಾಟ್ ಅ ಸೋವರ್ಜಿನ್ ಬಾಡಿ. ಅಂದ್ರೆ ಸಮ್ ರೈಟ್ಸ್ ಅವಾಗ ಅಷ್ಟು ರೈಟ್ಸ್ ಕೊಟ್ಟಿದ್ದಿಲ್ಲ, ಪವರ್ ಕೊಟ್ಟಿದ್ದಿಲ್ಲ, ಅವಾಗ ಮಾಡಿದ್ರು. ಓಕೆ, ಮತ್ತೇನು ಮಾಡಿದ್ರು, ಇಟ್ ಹ್ಯಾಡ್ ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ವಿತ್ ದ ಫ್ರೇಮ್ ವರ್ಕ್ ಆಫ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಇವ್ರ ಕ್ಯಾಬಿನೆಟ್ ಮಿಷನ್ ಪ್ಲಾನೇ ಅಗ್ರಿ ಆಗಿತ್ತು ದ್ಯಾಟ್ ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಇವ್ರ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಏನಂದ್ರು, ನಮ್ಮ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋಣ. ಹೆಂಗೆ ಫ್ರೇಮ್ ಮಾಡೋಣ? ಅಕಾರ್ಡಿಂಗ್ ಟು ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ನಮ್ಮ ಹಂಗೆ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡೋಣ. ಓಕೆ, ಒನ್ ಮೋರ್ ಇಂಪಾರ್ಟೆಂಟ್, ದ ಮುಸ್ಲಿಂ ಲೀಕೇಜ್ ಬಾಯ್ಕಾಟ್ ಅಂದ್ರೆ ಅವ್ರ ಮೀಟಿಂಗ್ ಬಂದಿಲ್ಲ. ಫಸ್ಟ್ ಮೀಟಿಂಗ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಎದಕ್ಕೆ ಬಂದಿಲ್ಲ? ಅವ್ರು ಡಿಮಾಂಡ್ ಮಾಡ್ಲಿಕ್ಕತ್ತಿದ್ರು. ಮುಸ್ಲಿಂ ಲೀಕೇಜ್ ಕಮಿಟಿ ಏನು ಮಾಡ್ಲಿಕ್ಕತ್ತಿದ್ರು? ಡಿಮಾಂಡ್ ಮಾಡ್ಲಿಕ್ಕತ್ತಿದ್ರು ಫಾರ್ ಅ ಸಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ನಮ್ಗೆ ಸಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬೇಕು ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅನದರ್ ಸ್ಟೇಟ್. ನಮ್ಗೆ ಅನದರ್ ಕಂಟ್ರಿ ಬೇಕು, ದಟ್ ಈಸ್ ಪಾಕಿಸ್ತಾನ್. ಅವರು ಅಗ್ರಿ ಆದು, ಅವ್ರಿಗೆ ಪಾರ್ಟಿಷನ್ ಕೊಟ್ಟರು. ಅಂಡರ್ಸ್ಟುಡ್ ಅಪ್ ಟು ದಿಸ್ ಮಚ್. ಓಕೆ, 389 ಒಳಗೆ ನೋಡ್ರಿ ಎಷ್ಟು ರೆಡ್ಯೂಸ್ ಆಗ್ಲಿಕ್ಕತ್ತಿತ್ತು. 389 ಸೀಟ್ಸ್ ಕೊಟ್ಟಿದ್ರು, ಪ್ರಿನ್ಸ್ ಸ್ಟೇಟ್ಸ್ನು ಅಗ್ರಿ ಆಗಿಲ್ಲ, ಮತ್ತು ಮುಸ್ಲಿಂ ಲೀಕೇಜ್ ಮೀಟಿಂಗ್ನು ಬಾಯ್ಕಾಟ್ ಮಾಡಿದ್ರು. ರಿಮೈನಿಂಗ್ ಎಷ್ಟು ಉಳಿದು ಅವ್ರೇನು ಮಾಡಿದ್ರು, ಅವರು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿ ಹೋದ್ರು. ಓಕೆ, ಅಪ್ ಟು ದಿಸ್ ಐ ಥಿಂಕ್ ಎಲ್ಲರಿಗೆ ಕ್ಲಿಯರ್ ಆಗ್ಲಿಕ್ಕತ್ತದ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ okay, see, out of 296 members, only 207 members belonging to Congress party attended the assembly meet. Okay, 296 ಬಂತು, ಆಮೇಲೆ 296 ಆದಮೇಲೆ 207 members ಅಷ್ಟೇ ಉಳಿತು belonging to the Congress party. Okay, 296 members
out of 207 members belonging to Congress party attended the meeting. Okay, ಮತ್ ಇಲ್ಲಿ ಏನ್ ಮಾಡಿದ್ರು, ಲೈಕ್ ಎವ್ರಿ ಒನ್ ನೋ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರಿಗೇನು ಮಾಡಿದ್ರು, ಅವಾಗೇನು ಮಾಡಿದ್ರು, ಇಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್. ಓಕೆ, ಅವ್ರಿಗೇನು ಮಾಡಿದ್ರು, ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು ಫಾರ್ ಟೆಂಪ್ರರಿ ಪರ್ಪಸ್. ಅವಾಗೇನು ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡ್ಲಿಕ್ಕೆ. ಫಾರ್ ದ್ಯಾಟ್ ಪರ್ಪಸ್ ಏನು ಮಾಡಿದ್ರು, ಫಾರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರಿಗೇನು ಮಾಡಿದ್ರು, ಆಸ್ ಅ ಪ್ರೆಸಿಡೆಂಟ್ ಘೋಷಿತ್ ಮಾಡಿದ್ರು ಇನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಹೇಳಿದೆ. ಮತ್ತೇನು ಬಂದರು, ಮೌಂಟ್ ಬ್ಯಾಂಟೆನ್ ಪ್ಲಾನ್. ಓಕೆ, ಮೌಂಟ್ ಬ್ಯಾಂಟೆನ್ ಪ್ಲಾನ್ ಏನು ಮಾಡಿದ್ರು, ಡಿಮಾಂಡೆಡ್ ಫಾರ್ ದ ಸೆಪ್ರೇಟ್ ಸ್ಟೇಟ್ ಆ್ಯಂಡ್ ಸೆಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬಂತು. ಓಕೆ, ಮೌಂಟ್ ಬ್ಯಾಂಟೆನ್ ಪ್ಲಾನ್ ಬಂತು. ಎದಕ್ಕೆ ಇಂಡಿಯಾ ಒಳಗೆ ಬಂದಂದ್ರೆ, ಟು ಡಿವೈಡ್ ದ ಏರಿಯಾಸ್, ಎಷ್ಟು ಏರಿಯಾ ಪಾಕಿಸ್ತಾನ ಕೊಡಬೇಕು, ಎಷ್ಟು ಏರಿಯಾ ಇಂಡಿಯಾ ಕೊಡಬೇಕು, ಅವ್ರು ಬಂದಿದ್ರು. ಮೌಂಟ್ ಬೆಲ್ಟನ್ ಪ್ಲಾನ್ ಅವರೆಲ್ಲ ಡಿವೈಡ್ ಮಾಡಿದ್ರು, ಇಷ್ಟು ನೀವು ತಗೋರಿ, ಇಷ್ಟು ತಗೋತೀರಿ. ಮತ್ತು ಏನು ಡಿಮಾಂಡ್ ಮಾಡಿದ್ರು, ದ್ಯಾಟ್ ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಜಿನ್ನಾಗಿ ಹೇಳಿದ್ರು. ಓಕೆ, ಇಟ್ ವಾಸ್ ದಿಸ್ ಸರ್ಕಮ್ಸ್ಟೆನ್ಸಸ್ ದ ಕಂಟ್ರಿ ವಾಸ್ ಪಾರ್ಟಿಷನ್ ಆದು. ಓಕೆ, ಎದಕ್ಕೆ ಎಲ್ಲದಕ್ಕೆ ಕ್ಲಿಯರ್ ಆದು, ಎದಕ್ಕೆ ಪಾರ್ಟಿಷನ್ ಆದು, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆದು, 389 ಸೀಟ್ಸ್ ಕೊಟ್ಟರು, ಮತ್ತು ಉಳಿದಿದ್ದೆಲ್ಲ ಬಿಟ್ಟು ಹೋಗ್ಲಿಕ್ಕತ್ತಿದ್ರು. ಫಾರ್ ದ್ಯಾಟ್ ಪರ್ಪಸ್ ಜಿನ್ನ ಹೇಳಿದ, ದಟ್ ಕಾಂಗ್ರೆಸ್ ವಿಲ್ ಬಿ ಇನ್ ಡಿಮಾಂಡಿಂಗ್ ಪೊಸಿಷನ್. ಅವರೇ ಸೆಂಟ್ರಲ್ ಗೌರ್ಮೆಂಟ್ ಮಾಡಬಹುದು, ಡಿಮಾಂಡಿಂಗ್ ಮಾಡಬಹುದು. ಅದರ ಜೊತೆ ಅವ್ರ ಮಂದಿಗವ ಹೇಳ್ದ, ಬಾಯ್ಕಾಟ್ ಮಾಡ್ರಿ ಮೀಟಿಂಗ್, ಬಾಯ್ಕಾಟ್ ಮಾಡಿ ಬೇರೆ ಕಂಟ್ರಿ ಮಾಡೋಣ ಅಂತ ಅಂದಿದ್ದ. ಯಾರಂದ್ರೆ ಮಿಸ್ಟರ್ ಜಿನ್ನಾ. ಮತ್ತು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂತು, ಅವ್ರು ಡಿವೈಡ್ ಮಾಡಿದ್ರು, ಸೆಪ್ರೇಟ್ ಸ್ಟೇಟ್ ಡಿವೈಡ್ ಮಾಡಿದ್ರು. ಮತ್ತು ಅವಾಗ ಕಂಡೀಷನ್ ಹೇಳಿದ್ರು, ಪ್ಲಾನ್ ಹೇಳಿದ್ರು, ವೆನ್ ವಿ ಪಾರ್ಟಿಷನ್ ಮಾಡುವಾಗ ದ್ಯಾಟ್ ವಿ ಶುಡ್ ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅಗ್ರಿ ಆದು, ಹಿಂಗೆ ಪಾರ್ಟಿಷನ್ ಆದು. ಓಕೆ, ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಪ್ ಟು ದಿಸ್ ಮಚ್ ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಕ್ಲಿಯರ್. ಓಕೆ, ಎಲ್ಲ ಪಾರ್ಟಿಷನ್ ಆಯ್ತು, ಎಲ್ಲ ಆಯ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ, ವೇಟ್ ಅ ಮಿನಿಟ್. ಓಕೆ, ಎಲ್ಲ ಪಾರ್ಟಿಷನ್ ಮುಗೀತು. ಬಟ್ ಅಟ್ ದ ಸೇಮ್ ಟೈಮ್ ಕಾನ್ಸ್ಟಿಟ್ಯೂಟ್ ಆಫ್ ಅಸೆಂಬ್ಲಿ ಕಂಟಿನ್ಯೂಡ್. ಓಕೆ, ರಿಮೈನಿಂಗ್ ಎಷ್ಟು ಮೆಂಬರ್ಸ್ ಇತ್ತು ಅವ್ರು ಸೇಮ್ ಟೈಮ್ ಒಳಗೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಕಂಟಿನ್ಯೂ ಮಾಡಿದ್ರು. ಏನು ಕಂಟಿನ್ಯೂ ಮಾಡಿದ್ರು, ವಿತ್ ದ ವರ್ಕ್ ಆಫ್ ಟಾಸ್ಕ್ ಆಫ್ ಫ್ರೇಮಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ. ಓಕೆ, ಫ್ರೀ ಇಂಡಿಯಾ ಮಾಡಿದ್ರು. ಬಟ್ ಇಟ್ಸ್ ಕಂಪೋಸಿಷನ್ ಎಕ್ಸ್ಟೆಂಟ್ ಚೇಂಜ್ ಡ್ಯೂ ಟು ಪಾರ್ಟಿಷನ್. ಡ್ಯೂಟಿ ಆಫ್ ಪಾರ್ಟಿಷನ್ ಏನಾಯ್ತು, ಸಮ್ 389 ಒಳಗೆ ಏನಾಯ್ತು, ಸಮ್ ಮೆಂಬರ್ಸ್ ಲೆಫ್ಟ್ ಆಯ್ತು. ಟೋಟಲ್ ರೆಡ್ಯೂಸ್ 299 ಇತ್ತು ಮೊದಲು, 389 ಇತ್ತು, ರೆಡ್ಯೂಸ್ ಆದ ಎಷ್ಟಾಯ್ತು, 289. ಒರಿಜಿನಲಿ ಇಮಿಡಿಯೇಟ್ಲಿ ಆಫ್ಟರ್ ದ partition, India was given independence on 15th August 1947. He started after that only we got independence on 15th August 1947. Okay, ಯಾವಾಗ ಪಾರ್ಟಿಷನ್ ಆಯ್ತು, ರಿಮೈನಿಂಗ್ ಮೆಂಬರ್ಸ್ ಅವ್ರು ಮಾಡಿದ್ರು, ಜಾಯ್ನ್ ಆದರು. ಏನು ಜಾಯ್ನ್ ಆದರು, ದ್ಯಾಟ್ ವಿ ವಿಲ್ ಫ್ರೇಮ್ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಮತ್ತು ಔಟ್ ಆಫ್ 389 ಏನಾಯ್ತು, 299 ಅಷ್ಟೇ ಉಳಿತು ಬಿಕಾಸ್ ಆಫ್ ಪಾರ್ಟಿಷನ್. At that time, we got our independence on 1947, 15th August. On 15th August 1947, Sovereign Constitute Assembly assumed the power of behalf of India. Or they continued to make our Indian Constitution. So this was about the history. Okay. ಎಲ್ಲರದ್ದು ನೆನಪಿಡಬೇಕು. ಓಕೆ, ಹೌ ಮೆನಿ ಮೆಂಬರ್ಸ್ ಇತ್ತು, ಮತ್ತು ಎಷ್ಟೆಷ್ಟು ರೆಡ್ಯೂಸ್ ಆಯ್ತು, ಎದಕ್ಕೆ ರೆಡ್ಯೂಸ್ ಆಯ್ತು ಬರ್ಬೋದು. ಫಾರ್ 60 ಮಾರ್ಕ್ಸ್ ಕಂಪಲ್ಸರಿ. ಎಕ್ಸ್ಪ್ಲೇನ್ ದ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಬರ್ಬೋದು ಫಾರ್ 16 ಮಾರ್ಕ್ಸ್. ಇಷ್ಟು ದೊಡ್ಡ ಹಿಸ್ಟ್ರಿ ಬರಿಬೇಕು. ಐ ಥಿಂಕ್ ಸಮ್ ಆಫ್ ಸ್ಟೂಡೆಂಟ್ಸ್ ಲೈಕ್ ಆಲ್ರೆಡಿ ಸ್ಟಡಿ ಮಾಡಿರ್ಬೋದು ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ ಸೋಷಿಯಲ್ ಸೈನ್ಸ್. ನೆಕ್ಸ್ಟ್ ಆಫ್ಟರ್ ಏನಾಯ್ತು, ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಓಕೆ, ಎಲ್ಲ ಪಾರ್ಟಿಷನ್ ಆಯ್ತು, ಇಂಡಿಪೆಂಡೆನ್ಸ್ ಸಿಕ್ತು, ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡ್ಲಿಕ್ಕತ್ತಿದ್ರು. ಆಫ್ಟರ್ ದ್ಯಾಟ್ ಒನ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಂತು. ಇದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಯಾರು ಪಾಸ್ ಮಾಡಿದ್ರು, ಜವಾಹರ್ಲಾಲ್ ನೆಹರು ಪಾಸ್ ಮಾಡಿದ್ರು. ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮಿಸ್ಟರ್ ಜವಾಹರ್ಲಾಲ್ ನೆಹರು ಏನು ಮಾಡಿದ್ರು, ಆಬ್ಜೆಕ್ಟಿವ್ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಇಲ್ಲಿ ಏನಿತ್ತು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಒಳಗೆ, ಸಪೋಸ್ ಇಫ್ ಯು ಮೇಕ್ ಎನಿ ಕಾನ್ಸ್ಟಿಟ್ಯೂಷನ್ ಏನೇನು ಮೆಥಡ್ಸ್ ಬರ್ಬೋದು, ಸಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್. ದ ಬೇಸಿಕ್ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ of the state of India founded their expression in the objective resolution moved by the Jawaharlal Nehru
and approved by the Constitute Assembly on Jan 22, 1947. ಏನು ಮಾಡಿದ್ರು ಜವಾಹರ್ಲಾಲ್ ನೆಹರು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ತಗೊಂಡು ಬಂದರು ಇನ್ ಫ್ರಂಟ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಹಿಂಗಿಂಗ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತೀನಿ, ವೆದರ್ ಇಫ್ ಯು ವಾಂಟ್ ಟು ಅಕ್ಸೆಪ್ಟ್ ಆರ್ ನಾಟ್. ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಏನು ಮಾಡಿದ್ರು, ಎಕ್ಸೆಪ್ಟ್ ಮಾಡಿದ್ರು ದ ಸಚ್ ಆಬ್ಜೆಕ್ಟಿವ್ ಫೌಂಡ್ ಇನ್ ದ ಪ್ರಿಯಾಂಬಲ್. ಅವ್ರ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಒಳಗೆ ಏನೇನು ತಗೊಂಡು ಬಂದರು, ಏನೇನು ಮೆನ್ಷನ್ ಪಾಯಿಂಟ್ ಮಾಡಿದ್ರು, that I will show you. ಏನೇನು ಪಾಯಿಂಟ್ ಅವ್ರು ಬರೆದಿದ್ರು ಇನ್ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್, ಅವ್ರು ಏನೇನು ಹೇಳಿದ್ರು, ಸಮ್ ಪಾಯಿಂಟ್ಸ್ ಬರೆದಿದ್ರು. ದ್ಯಾಟ್ ಇಂಡಿಯಾ ಶುಡ್ ಬಿ ಇಂಡಿಪೆಂಡೆಂಟ್ ಸೋವರ್ಜಿನ್ ರಿಪಬ್ಲಿಕ್ ಅಂದ್ರೆ ಏನಾಗಿತ್ತು, ರೈಟ್ ಇರಬೇಕು, ಪವರ್ ಆಫ್ ಅ ಗವರ್ನಿಂಗ್ ಬಾಡಿ, ಒಂದು ಗವರ್ನಿಂಗ್ ಬಾಡಿ ಇರಬೇಕು. ಅವ್ರು ಮೆನ್ಷನ್ ಮಾಡಿದ್ರು ದ್ಯಾಟ್ ಇಂಡಿಯಾ ಈಸ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಸೋವರ್ಜಿನ್ ಬಾಡಿ ಇರಬೇಕು. ರೈಟ್ಸ್ ಇರಬೇಕು, ಪವರ್ಸ್ ಇರಬೇಕು, ಸಮ್ ಗವರ್ನಿಂಗ್ ಬಾಡಿ ಇರಬೇಕು. ಅದರ ಜೊತೆ ಅವ್ರೇನು ಹೇಳಿದ್ರು, ದೇರ್ ಶುಡ್ ಬಿ ಅ ಫ್ರೀಡಮ್ ಆಫ್ ಥಾಟ್ ಇರಬೇಕು. ನಮ್ಗೆ ಏನೇನು ಥಾಟ್ ಐತಿ ಅದು ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ಫೇತ್ ಇರಬೇಕು, ವರ್ಷಿಪ್ ಇರಬೇಕು. ಸಪೋಸ್ ಇನ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ಓಕೆ, ಬಿಕಾಸ್ ಹಿಯರ್ ಆಲ್ ರಿಲಿಜನ್ ಪೀಪಲ್ಸ್ ಇರ್ತಾರೆ, ಮುಸ್ಲಿಮ್ ಇರ್ತಾರೆ, ಹಿಂದೂ ಇರ್ತಾರೆ, ಸಿಖ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ. ಅವ್ರೇನೇನು ವರ್ಷಿಪ್ ಐತಿ ಅದು ಫಾಲೋ ಮಾಡಬೇಕು. ಅವ್ರು ಅಂದಿದ್ರು ದೇರ್ ಶುಡ್ ಬಿ ಫ್ರೀಡಮ್ ಆಫ್ ಥಾಟ್ ಇರಬೇಕು, ನಮ್ಮ ಕಡೆ ಏನೇನು ಎಕ್ಸ್ಪ್ರೆಷನ್ ಅದು ಎಕ್ಸ್ಪ್ರೆಸ್ ಮಾಡ್ಬೋದು. ಬಿಲೀಫ್ ಇರಬೇಕು, ಮನಸ್ಸೊಳಗೆ ಬಿಲೀಫ್ ಇರಬೇಕು, ಮತ್ತು ಫೇತ್ ವರ್ಷಿಪ್ ಇರಬೇಕು. ಅವ್ರೇನೇನು ರಿಲಿಜನ್ ಐತೆ ಅದು ಫಾಲೋ ಮಾಡಬೇಕು. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಏನು ಮಾಡಬೇಕು, ಶುಡ್ ಪ್ರೊವೈಡ್ ಜಸ್ಟ್ ರೈಟ್ ಕೊಡಬೇಕು, ಫಾರ್ ಮೈನಾರಿಟೀಸ್ ರೈಟ್ಸ್ ಕೊಡಬೇಕು, ಫಾರ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ ಟ್ರೈಬಲ್ ಪೀಪಲ್ ಆ್ಯಂಡ್ ಫಾರ್ ಅದರ್ ಬ್ಯಾಕ್ವರ್ಡ್ ಪೀಪಲ್ಗೆ ಏನು ಕೊಡಬೇಕು, ಜಸ್ಟ್ ಅವ್ರಿಗೆ ಸ್ವಲ್ಪ ಈಕ್ವಲ್ ರೈಟ್ಸ್ ಕೊಡಬೇಕು, ಅದು ಮೆನ್ಷನ್ ಮಾಡಿದರು. ಆ್ಯಂಡ್ ಒನ್ ಮೋರ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಶುಡ್ ಸೆಕ್ಯೂರ್ ಅಂದ್ರೆ ಪ್ರಮೋಷನ್ ಆಫ್ ವರ್ಲ್ಡ್ ಪೀಸ್ ಒಳಗಿರಬೇಕು. ಅಂದ್ರೆ ಅವ್ರು ಮಾಡಿದ್ರು ದ್ಯಾಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ್ಯಾಟ್ ಇಂಡಿಯನ್ ಕಂಟ್ರಿ ಶುಡ್ ಬಿ ಪೀಸ್ ಮೈನರ್, ಶಾಂತಿ ಒಳಗಿರಬೇಕು. ದೇರ್ ಶುಡ್ ಬಿ ನೋ ಸಚ್ ಪ್ರಾಬ್ಲಮ್ಸ್ ಆಗಬೇಕು. ಅವ್ರು ಹೇಳಿದ್ರು ಆಬ್ಜೆಕ್ಟಿವ್ ರೆಸೊಲ್ಯೂಷನ್. ಸೊ ದಿಸ್ ವಾಸ್ ಅಬೌಟ್ ದ ಸಮ್ ಮೋರ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಫಸ್ಟ್ ಫ್ರಮ್ ಸ್ಟಾರ್ಟಿಂಗ್ ಶಾರ್ಟ್ ಒಳಗೆ ಹೇಳ್ತೀನಿ ನೋಡ್ರಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಒಳಗೆ ಹೇಳ್ತೀನಿ ವಾಟ್ ಈಸ್ ಆಫ್ ದ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಫಸ್ಟ್ ಏನಾಗಿತ್ತು, ಮಹಾತ್ಮ ಗಾಂಧಿ ಏನು ಮಾಡಿದರು, ಕನ್ಸೀವ್ ಮಾಡಿದ್ರು ದ್ಯಾಟ್ ವಿ ವಿಲ್ ಮೇಕ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಲೇಟರ್ ಒನ್ ಮೋರ್ ಪರ್ಸನ್ ಬಂದಿದ್ರು, ಎಮ್ ಎನ್ ರಾಯ್ನು ಏನಂದ್ರು, ವಿ ವಿಲ್ ಡಿಮಾಂಡ್ ದ್ಯಾಟ್ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು ಡಿಮಾಂಡ್ ಮಾಡಿದ್ರು ದ್ಯಾಟ್ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ಸ್ ವಿದೌಟ್ ಇಂಟರ್ಫಿಯರಿಂಗ್ ಫ್ರಮ್ ಅದರ್ ಕಂಟ್ರೀಸ್, ದ್ಯಾಟ್ ವಿಲ್ ನಾಟ್ ಟೇಕ್ ಔಟ್ಸೈಡ್ ಪೀಪಲ್ ಟು ಮೇಕ್ ಅವರ್ ಕಾನ್ಸ್ಟಿಟ್ಯೂಷನ್, ನಾವು ಕೂಡ ಮಾಡೋದು. ಆಮೇಲೆ ಒಂದು ಚರ್ಚಲ್ ಗೌರ್ಮೆಂಟ್ ಬಂದರು, ಅದನ್ನು ಫೇಲ್ ಆಯ್ತು. ಮತ್ತು ಕ್ರಿಪ್ಸ್ ಪ್ಲ್ಯಾನ್ ಬಂತು ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಅದನ್ನು ಫೇಲ್ ಆಯ್ತು. ನೆಕ್ಸ್ಟ್ ಏನು ಬಂತು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು. ಅವ್ರು ಅಗ್ರಿ ಆಯ್ತು, ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಬಟ್ ಅವ್ರೇನು ಮಾಡಿದ್ರು, ಸೀಟ್ಸ್ ಅಲೋಕೇಟ್ ಮಾಡಿದರು. ಎಷ್ಟು ಮಾಡಿದರು, 389 ಅದರ ಡಿವೈಡ್ ಮಾಡಿದರು. ಫಾರ್ ಬ್ರಿಟಿಷ್ ಇಂಡಿಯಾ, ಫಾರ್ ಪ್ರಿನ್ಸ್ ಸ್ಟೇಟ್ಸ್ ಆ್ಯಂಡ್ ಫಾರ್ ಚೀಫ್ ಕಮಿಷನ್ಸ್ ಡಿವೈಡ್ ಮಾಡಿದರು ಸೀಟ್ಸ್. ಆಮೇಲೆ ಪ್ರಿನ್ಸ್ ಸ್ಟೇಟ್ಸ್ ಅಗ್ರಿ ಆಗಿಲ್ಲ ಟು ಜಾಯಿನ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಯಾಕಂದ್ರೆ ಇಫ್ ದಿಸ್ ಬ್ರಿಟಿಷ್ ಪೀಪಲ್ ಲೀವ್ ದ ಕಂಟ್ರಿ ವಿ ವಿಲ್ ಮೇಕ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್. ಓಕೆ, ಅವರು ಬಿಟ್ಟು ಇಲೆಕ್ಷನ್ ಆಯ್ತು, ಎಲ್ಲ ಸೀಟ್ಸ್ ಕೊಟ್ಟರು. ಆಮೇಲೆ ಮುಸ್ಲಿಂ ಲೀಗೇಜ್ ಪೀಪಲ್ ಫಿಯರ್ ಆಯ್ತು, ಎದಕ್ಕೆ, ಬಿಕಾಸ್ ಕಾಂಗ್ರೆಸ್ ಪಾರ್ಟಿ ಗೆದ್ದಾಗಿದ್ರು. ಇಫ್ ಫಿಯರ್ ಆಗಿತ್ತು, ಅವ್ರು ಭಯ ಆಗಿತ್ತು, ಇಫ್ ಅವ್ರು ಗೆದ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಫಾರ್ಮ್ ಮಾಡ್ತಾರೆ. ಅದರ ಜೊತೆ ಮುಸ್ಲಿಂ ಲೀಗೇಜ್ ಅಂದ್ರೆ ಜಿನ್ನ ಏನಂದ, ಡೋಂಟ್ ಅವ್ರಿಗೆ ಜಾಯಿಂಟ್ ಮೀಟಿಂಗ್ ಆಗಬೇಡ, ಯಾಕಂದ್ರೆ ನಾವು ಒಂದು ಬೇರೆ ಸ್ಟೇಟ್ ಮಾಡೋದು, ದಟ್ ಈಸ್ ಪಾಕಿಸ್ತಾನ್. ಅವರು ಅಗ್ರಿ ಆಯ್ತು, ಅವ್ರಿಗೆ ಪಾರ್ಟಿಷನ್ ಕೊಟ್ಟರು. ಒಂದು ಮೌಂಟ್ ಬೆಲ್ಟನ್ ಪ್ಲ್ಯಾನ್ ತೊಗೊಂಡು ಬಂದರು. ಅವ್ರೇನು ಮಾಡಿದ್ರು, ಡಿವೈಡ್ ಮಾಡಿದ್ರು, ಇಷ್ಟು ಏರಿಯಾ ಅವ್ರಿಗೆ ಕೊಡೋದು, ಇಷ್ಟು ಏರಿಯಾ ಇವ್ರಿಗೆ ಕೊಡೋದು, ಡಿವೈಡ್ ಮಾಡಿದ್ರು ಬಿಟ್ವೀನ್ ಪಾಕಿಸ್ತಾನ್ ಏರಿಯಾ. ನೆಕ್ಸ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಫ್ಟರ್ ದಟ್ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಇಫ್ ವಿ ಮೇಕ್ ಕಾನ್ಸ್ಟಿಟ್ಯೂಷನ್, ಇದು ಪಾಯಿಂಟ್ಸ್ ಇರಬೇಕು. ಏನೇನು ಇರಬೇಕು, ಇಂಡಿಯಾ ಶುಡ್ ಬಿ ಸೋವಿರ್ಜನ್ ಇರಬೇಕು, ಎಕ್ಸ್ಪ್ರೆಷನ್ ಬಿಲೀಫ್ ಫೇತ್ ಇರಬೇಕು, ಜಸ್ಟ್ ರೈಟ್ಸ್ ಕೊಡಬೇಕು ಫಾರ್ ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಟ್ರೈಬಲ್ ಕ್ಲಾಸ್, ಆ್ಯಂಡ್ ದೇರ್ ಶುಡ್ ಬಿ ಅ ಪ್ರಮೋಷನ್ ಆಫ್ ವರ್ಲ್ಡ್ ಪೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್. So this was about the making of constitutions. And one more another part is there in making of constitution, we will study in the next class. Okay, next after this ಏನು ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು, 7 ಕಮಿಟೀಸ್ ಮಾಡಿದ್ರು. ಹೆಂಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಸ್
ಪ್ರಿಪೇರ್ ಆದು ಆಫ್ಟರ್ 2 years 11 months 18 days ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಆದು. ಪ್ರಿಪೇರ್ ಮಾಡುವಾಗ ಅವ್ರೇನು ಮಾಡಿದ್ರು, ರೀಡಿಂಗ್ ಒಳಗೆ ಹೇಳಿದ್ರು ಎಲ್ಲರಿಗೂ, 3 ರೀಡಿಂಗ್ಸ್ ಒಳಗೆ ಹೇಳಿದ್ರು, ಅದು ಹೇಳ್ತೀನಿ. ಮತ್ತು ಸಮ್ ಪೀಪಲ್ಸ್ ಆಬ್ಜೆಕ್ಟ್ ಮಾಡಿದ್ರು, ಅಂದರೆ ನೆಗೆಟಿವ್ ಥಾಟ್ಸ್ ಕೊಟ್ಟರು ಅಬೌಟ್ ಎದಕ್ಕೆ 2 years 11 months ತೊಗೊಂಡ್ರು, ಎದಕ್ಕೆ ಏನೇನು ಒಪಿನಿಯನ್ಸ್ ಕೊಟ್ಟರು. ದ್ಯಾಟ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್. Okay, in the next class we will continue with the making of constitution, and we will see the sources of Indian constitution. Okay.